ತಾಲೂಕಿನ ಹೊಸಕೋಟೆ ಹೋಬಳಿ ಹರಿಹಳ್ಳಿ ಗ್ರಾಮದಲ್ಲಿ ಶ್ರೀ ಕೆಂಚಂಬ ಕಲಾ ಸಂಘ ಹರಿಹಳ್ಳಿ ಹಾಗೂ ಮಂಗಳ ಕಲಾ ಸಾಹಿತ್ಯ ವೇದಿಕೆ ಹರಿಹಳ್ಳಿ ಘಟಕ ಇವರ ಸಹಯೋಗದಲ್ಲಿ ಜನಪದ ಕಲಾ ಸೌರಭ ಕಾರ್ಯಕ್ರಮವನ್ನು ಸಮಾಜ ಸೇವಕ ಹಂಜಲಿಗೆ ಮಂಜುನಾಥ್ ಕಾಳಿಂಗಪ್ಪ ಉದ್ಘಾಟಿಸಿದರು. ತಾಲೂಕಿನ ಹೊಸಕೋಟೆ ಹೋಬಳಿ ಹರಿಹಳ್ಳಿ ಗ್ರಾಮದಲ್ಲಿ ಶ್ರೀ ಕೆಂಚಂಬ ಕಲಾ ಸಂಘ ಹರಿಹಳ್ಳಿ ಹಾಗೂ ಮಂಗಳ ಕಲಾ ಸಾಹಿತ್ಯ ವೇದಿಕೆ ಹರಿಹಳ್ಳಿ ಘಟಕ ಇವರ ಸಹಯೋಗದಲ್ಲಿ ಜನಪದ ಕಲಾ ಸೌರಭ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಮಾಜ ಸೇವಕ ಹಂಜಲಿಗೆ ಮಂಜಪ್ಪ ಕಾಳಿಂಗಪ್ಪ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಕಲೆ ಎನ್ನುವುದು ತುಂಬಾ ವಿಶೇಷ ಹಾಗೂ ಹೃದಯ ಮುಟ್ಟುವಂತಹ ಕಲೆಯಾಗಿದೆ. ಏಕೆಂದರೆ ಹಿಂದೆ ಸಿನಿಮಾ, ಟಿವಿ ಮತ್ತು ಮೊಬೈಲ್ ಭರಾಟೆ ಇರಲಿಲ್ಲ. ಆದ್ದರಿಂದ ಜನರು ತಮ್ಮಲ್ಲೇ ಪದರಚನೆ ಮಾಡಿ ಭತ್ತ ಕುಟ್ಟುವಾಗ, ರಾಗಿ ಬೀಸುವಾಗ, ಗದ್ದೆ ನಾಟಿ ಮಾಡುವಾಗ ಜನಪದ ಹಾಡನ್ನ ಆಡಿ ಮನಸ್ಸನ್ನು ಮುದಗೊಳಿಸುತ್ತಿದ್ದರು. ಈಗ ಸಾಮಾಜಿಕ ಜಾಲತಾಣಗಳ ಭರಾಟೆಯಿಂದ ಇವುಗಳು ಮರೆಯಾಗುತ್ತಿರುವುದು ತುಂಬಾ ದುರಾದೃಷ್ಟಕರ. ಈ ಕಲೆಯನ್ನು ಶಿಕ್ಷಕರು ಹಾಗೂ ಜನಪದ ರಾಷ್ಟ್ರೀಯ ಕಲಾವಿದ ಎಚ್.ಡಿ. ಸೋಮೇಶ್ ಅವರು ಜನಪದ ಕಾರ್ಯಕ್ರಮ ಮಾಡಿ ಇಂದಿನ ಜನಪದ ಕಲೆ ನೆನಪಿಸುವುದು ಹೆಮ್ಮೆಯ ವಿಚಾರ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಮಾ ಲೋಕೇಶ್ ವಹಿಸಿ ಮಾತನಾಡಿದ ಅವರು, ತುಂಬಾ ವರ್ಷದಿಂದ ಶಿಕ್ಷಕರು ಹಾಗೂ ಕಲಾವಿದರಾದ ಎಚ್.ಡಿ. ಸೋಮೇಶ್ ಅವರು ನಮ್ಮ ಭಾಗದಲ್ಲಿ ಶ್ರೀ ಕೆಂಚಂಬ ಕಲಾ ಸಂಘ ಕಟ್ಟಿಕೊಂಡು ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಲಾವಿದರನ್ನು ಕರೆಸಿ ಜನಪದ ಕಲೆ ಪ್ರದರ್ಶನ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಷಯ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿರ್ದೇಶಕ ಕೆ.ಎಸ್. ಮಂಜೇಗೌಡ, ಮಂಗಳ ಕಲಾ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ಎಚ್.ಆರ್. ಕೃಷ್ಣಮೂರ್ತಿ, ಕಾರ್ಯದರ್ಶಿ ಎಚ್.ಎನ್. ಸತ್ಯನಾರಾಯಣ, ಶ್ರೀ ಕೆಂಚಂಬ ಸಂಘದ ಅಧ್ಯಕ್ಷ ಆರ್. ಯೋಗೇಶ್, ಉಪಾಧ್ಯಕ್ಷ ಎನ್.ಎಸ್. ನಾಗರಾಜ್, ರೈತ ಸಂಘದ ಕಾರ್ಯದರ್ಶಿ ಜಯಣ್ಣ ಐದೂರು, ಗ್ರಾಮ ಪಂಚಾಯಿತಿ ಸದಸ್ಯ ಎಚ್.ಕೆ. ಚಂದ್ರಶೇಖರ್, ತೇಜಾವತಿ ಮಂಜುಳಾ ನಾಗರಾಜ್, ನಿವೃತ್ತ ಸೈನಿಕ ವೆಂಕಟೇಶ್ ಹೊಸಹಳ್ಳಿ ಮುಂತಾದವರು ಹಾಜರಿದ್ದರು. ನಾಮಫಲಕ ಹಾಕಿದ್ರೆ ಅದು ತಮಿಳಿನ ಭಾಷೆಯಲ್ಲೇ ಹಾಕ್ತಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಇಂಗ್ಲಿಷ್ ಭಾಷೆಗೆ ಮಾನ್ಯತೆ ಕೊಡ್ತಾರೆ. ಆ ತರ ಆಗ್ಬಾರ್ದು. ನಾವು ಎಲ್ಲೇ ಹೋದ್ರು ನಮ್ಮ ಭಾಷೆ ಉಳಿಸ್ಕೋಬೇಕು ಅಂದ್ರೆ ನಾವು ಫಸ್ಟ್ ನಮ್ಮ ಕನ್ನಡ ಭಾಷೆಗೆ ಮೊದಲನೇ ಆದ್ಯತೆ ಕೊಡಬೇಕು. ಈ ಒಂದು ಉದಾಹರಣೆ ಅಂದ್ರೆ ಬೇರೆ ಭಾಷೆಗೆ ಅಡಿಟ್ ಆಗಬಾರ್ದು. ಏಕೆಂದ್ರೆ ಈಗ ನಾವು ಹೋಗ್ತೀವಿ ತಮಿಳ್ನಾಡು, ಈಗ ಒಂದು ಉದಾಹರಣೆಗೆ ತಮಿಳ್ನಾಡಿನಲ್ಲಿ ಎಲ್ಲೇ ಒಂದು ನಾಮಫಲಕ ಹಾಕಿದ್ರೆ ಅದು ತಮಿಳಿನ ಭಾಷೆಯಲ್ಲೇ ಹಾಕ್ತಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಇಂಗ್ಲಿಷ್ ಭಾಷೆಗೆ ಮಾನ್ಯತೆ ಕೊಡ್ತಾರೆ. ಆ ತರ ಆಗ್ಬಾರ್ದು. ನಾವು ಎಲ್ಲೇ ಹೋದ್ರು ನಮ್ಮ ಭಾಷೆ ಉಳಿಸ್ಕೋಬೇಕು ಅಂದ್ರೆ ನಾವು ಫಸ್ಟ್ ನಮ್ಮ ಕನ್ನಡ ಭಾಷೆಗೆ ಮೊದಲನೇ ಆದ್ಯತೆ ಕೊಡಬೇಕು. ಈ ಒಂದು ಉದಾಹರಣೆ ಅಂದ್ರೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಟಿವಿ 46 ನ್ಯೂಸ್ ಕನ್ನಡ ತಾಲೂಕು ವರದಿಗಾರರು ಹಾಗೂ ವೈಚಾರಿಕ ಸಂಜೆ ದಿನಪತ್ರಿಕೆ ಪತ್ರಕರ್ತರಾದ ಮೋಹನ್ ಕಾಡ್ಲೂರ್ ಅವರನ್ನು ಸನ್ಮಾನಿಸಲಾಯಿತು. ಶಿಕ್ಷಕರಾದ ಸೋಮೇಶ್ ಸ್ವಾಗತಿಸಿ ವಂದಿಸಿದರು. ಮೋಹನ್ ಕಾಡ್ಲೂರು, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.